ಮಹಾಶಿವರಾತ್ರಿಯ ಪ್ರಯುಕ್ತ ಶ್ರೀ ಸಂಸ್ಥಾನ ತರಡಿ ಮಠದಲ್ಲಿ 39ನೇ ವರ್ಷದ 1008 ಶ್ರೀ ಸತ್ಯನಾರಾಯಣ ವ್ರತ ಹಾಗೂ ಧಾರ್ಮಿಕ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಕಾರ್ತಿಕೇಯ ಪೀಠದ ಶ್ರೀಗಳಾದ ಯೋಗೇಂದ್ರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಧರ್ಮಸಭೆ ನಡೆಯಿತು. ಕ್ಷೇತ್ರಕ್ಕೆ ಭೇಟಿ ನೀಡಿದ ಶ್ರೀಗಳು ಮೊದಲು ಶ್ರೀದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ನಂತರ ನಡೆದ ಧರ್ಮಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದರು. ಸ್ಥಳೀಯ ಶಾಸಕರಾದ ಭೀಮಣ್ಣ ನಾಯ್ಕರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಹಾಗೂ ಸಮಾಜದ ಪ್ರಮುಖ ಗಣ್ಯರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡರು. ಮಹಾಪೂಜೆ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಇದು ಸುದ್ದಿ ಪ್ರತಿನಿಧಿ ನಾನು ದಿವಾಕರ್ ಸಂಕಂಡ. ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು. ಒಂದು ಕಡೆ ನಮ್ಮ ಸಮಾಜದ ಹೆಸರು ಬರ್ತಾ ಇದೆ, ಹೌದಲ್ವಾ? ಅವರ ಹೆಸರನ್ನು ಉಳಿಸಿ ಇಟ್ಟು ಹೋಗಿದ್ದಾರೆ. ಅದನ್ನು ನಾವು ಭಾರ ಆಗಿರ್ಬೋದು, ಎತ್ಕೊಂಡು ಹೋಗೋಣ. ಭಾರ ಆಗಿದೆ ಇವತ್ತು, ಆದರೂ ಎತ್ಕೊಂಡು ಹೋಗೋಣ. ಆದರೆ ನಿಮ್ಮೆಲ್ಲರ ಸಹಕಾರ ಬೇಕು ನಮಗೆ, ನಿಮ್ಮೆಲ್ಲರ ಸಹಕಾರ ಬೇಕು ನಮಗೆ. ಇವತ್ತು ಬಂಗಾರಪ್ಪನಂತರು ಅವ್ರ ಹೆಸರು ಹೇಳ್ಕೊಂಡು ನಾವು ಬೆಂಗಳೂರು ಹೋಗ್ತಿದ್ದೀವಿ. ಒಂದು ಕಾಲದಲ್ಲಿ ನಮ್ಗೆ ಯಾರೂ ಜಾಗ ಕೊಡ್ತಿರ್ಲಿಲ್ಲ. ಒಂದು ಲಾಡ್ಜ್ ಕೇಳ್ಬೇಕಂದ್ರೆ ಇಲ್ಲ, ನಾವು ಬಂಗಾರಪ್ಪನ ಕಡೆ ಅಂತಿದ್ದೀವಿ. ಅದನ್ನು ಹೇಳಿ ಬದುಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ. ನಾವೇನು ಭಾಳ ನಮ್ಮ ಕಾಲ ಮೇಲೆ ನಾನು ಹೋಗಿ ನಿಂತೀನಿ ಅಂತ ಭಾಳ ಕಡಿಮೆ, ಹೌದಲ್ವಾ? ಹೌದಲ್ವಾ? ನಮ್ಮ ಸಮಾಜದ ಹೆಮ್ಮೆಯ ನಾಯಕರು ಬಂಗಾರಪ್ಪನವರು, ಕಾಗೋಡು ತಿಮ್ಮಪ್ಪನವರು, ಹೌದಲ್ವಾ? ಅವರು ನಮಗೊಂದು ಹೆಸರಿಟ್ಟಿದ್ದಾರೆ ಇವತ್ತು. ಹಾಗಾಗಿ ನಾವು ಇನ್ನೂ ಒಂದಾಗೋದು ಸಾಕಾಗಲಿಲ್ಲ. ನಾವೆಲ್ಲಿ ಒಂದಾಗ್ತಾ ಇದ್ದೀವಿ, ನಾವು ಒಂದಾಗಬೇಕು, ಹೌದಲ್ವಾ? ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮ, ಇಂಥ ಮಠಗಳನ್ನು ಮಾಡಿಕೊಂಡು ನಾವು ಈ ಜಂಕ್ಷನಲ್ಲಿ ಸೇರಿಕೊಂಡು ನಮ್ಮ ಕೆಲವೊಂದಿಷ್ಟು ಮಾತುಗಳನ್ನು ಹಂಚಿಕೊಂಡ್ರೆ, ನಮ್ಮ ವಿಷಯಗಳನ್ನು ಹಂಚಿಕೊಂಡ್ರೆ ನಾವು ಮುಂದೆ ಎಷ್ಟು ದೊಡ್ಡ ಮಠ ಬೇಕಾದ್ರೆ ಕಟ್ಬೋದು, ಎಷ್ಟು ದೊಡ್ಡ ಕೋಟೆ ಬೇಕಾದ್ರೆ ಕಟ್ಬೋದು. ನಾವು ಎಷ್ಟು ದೊಡ್ಡ ಕೋಟೆ ಬೇಕಾದ್ರೆ ಕಟ್ಬೋದು. ಅನುಸರಿಸಬೇಕು. ನಮ್ಮ ಸಭೆಯನ್ನು ಯಾವ ರೀತಿ ನಾವು ಚೆಂದಗಾಣ ಕೊಡಿಸ್ಬೇಕು, ನಮ್ಮ ಸಭೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಸಮಾಜದ ಗುರುಗಳ ಆಶೀರ್ವಚನ ಕೇಳ್ತಕ್ಕಂಥ ಭಾವನೆ, ತಾಳ್ಮೆ ನಮ್ಮಲ್ಲಿ ಇಲ್ಲ ಅಂತಂದರೆ ಯಾವ ರೀತಿಯಲ್ಲಿ ಸಮಾಜ ಮುಂದುವರಕ್ಕೆ ಸಾಧ್ಯ ಆಗುತ್ತೆ? ಯಾವ ರೀತಿಯಲ್ಲಿ ಸಮಾಜ ಕಂಡಿರ್ತಕ್ಕಂಥ ಕನಸು ನೆನೆಸಾಗ ಸಾಧ್ಯ ಆಗುತ್ತೆ? ಅನೇಕ ರೀತಿಯ ಅಭಿವೃದ್ಧಿಯನ್ನು ಹೊಂದಬೇಕಾಗತ್ತೆ. ಒಂದು ಕಡೆಯಿಂದ ಹಲವಾರು ವರ್ಷಗಳಿಂದ ದೇವಸ್ಥಾನಗಳು ಇವತ್ತು ಸೋರ್ತಾ ಇದ್ದಾರೆ ಅಂತ ಮಾತನ್ನು ಸ್ನೇಹಿತರ ಕೇಳಿದೆನ್ನ. ಇವೆಲ್ಲವೂ ಕೂಡ ಪರಿಪೂರ್ಣವಾಗಿ ಹೊಂದಬೇಕಾದ್ರೆ ಆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಚಪ್ಪಾಳೆಯನ್ನು ಹೊಡೆದ್ರಿ. ಯಾವುದೇ ಶಬ್ದಗಳು ಬರುವಾಗ ಒಂದು ಕೈಯಿಂದ ಶಬ್ದ ಬರೋದಕ್ಕೆ ಅಸಾಧ್ಯ. ಅದು ಎಲ್ಲರೂ ಸೇರಿ ಕೈ ಜೋಡಿಸಿದಾಗ, ಚಪ್ಪಾಳೆಯನ್ನು ಹೊಡೆದಾಗ ಆ ಕಾರ್ಯ ಸಾಂಗವಾಗಿ ಈಡೇರೋಕ್ಕೆ ಸಾಧ್ಯ ಆಗುತ್ತೆ.